ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅವರ ಹತ್ಯೆ ಹಾಗೂ ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ಸಾಮ್ರಾಜ್ಯಶಾಹಿ ಯುದ್ಧಕೋರ ದಾಳಿಯನ್ನು ಖಂಡಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಯುಸಿಐ ಜಿಲ್ಲಾ ಕಾರ್ಯದರ್ಶಿಗಳಾದ ಲಕ್ಷ್ಮಣ್ ಜಡಗಣ್ಣವರ್, ಅಮಾಯಕ ಕಂದಮ್ಮಗಳನ್ನು ಅರಳುವ ಮುನ್ನವೇ ಬಲಿ ಪಡೆಯುತ್ತಿರುವ ನರಭಕ್ಷಕ ಅಮೆರಿಕ ಮತ್ತು ಇಸ್ರೇಲ್ನ ನೀತಿಗಳು ಅತ್ಯಂತ ಹೇಯವಾಗಿವೆ. ಜಿಯೋನಿಸ್ಟ್ ಇಸ್ರೇಲ್ ಅಮೆರಿಕದ ಸಂಪೂರ್ಣ ಬೆಂಬಲದೊಂದಿಗೆ ಮುನ್ನೆಚ್ಚರಿಕೆ ದಾಳಿ ಎಂಬ ಆಧಾರರಹಿತ ಕಾರಣ ನೀಡಿ ಇರಾನ್ನ ಮೇಲೆ ಕ್ರೂರ ದಾಳಿ ನಡೆಸುತ್ತಿದೆ. ಇದು ವಿಶ್ವದ ಸಾರ್ವಭೌಮತ್ವದ ಮೇಲಿನ ದಾಳಿಯಾಗಿದೆ ಎಂದು ಕಿಡಿಕಾರಿದರು. ಕೇಂದ್ರ ಸರ್ಕಾರದ ನಿಲುವಿಗೆ ಖಂಡನೆ. ನರಹಂತಕ ಇಸ್ರೇಲ್ ಪ್ರಧಾನಿಯನ್ನ ಸಹೋದರ ಎಂದು ಕರೆದ ಪ್ರಧಾನಿ ಮೋದಿ ಅವರ ನಡೆಯನ್ನ ಪಕ್ಷವು ತೀವ್ರವಾಗಿ ತಿರಸ್ಕರಿಸಿದೆ. ಭಾರತ ಸರ್ಕಾರವು ತಕ್ಷಣವೇ ಇಸ್ರೇಲ್ ಮತ್ತು ಅಮೆರಿಕದೊಂದಿಗಿನ ಎಲ್ಲಾ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿದುಕೊಳ್ಳಬೇಕೆಂದು ಒತ್ತಾಯಿಸಲಾಯಿತು. ಸಾಮ್ರಾಜ್ಯಶಾಹಿಗಳ ಹಸ್ತಕ್ಷೇಪ ತಡೆಯಲು ವಿಶ್ವದ ಶಾಂತಿಪ್ರಿಯ ಜನತೆ ಒಗ್ಗೂಡಿ ಪ್ರಬಲ ಜನ ಚಳುವಳಿ ರೂಪಿಸಬೇಕು ಮತ್ತು ಸಮಾಜವಾದಿ ವಿಚಾರಗಳು ಎಲ್ಲೆಡೆ ಬೆಳೆಯಬೇಕೆಂದು ಆಶಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಮಿತಿ ಸದಸ್ಯರಾದಂಥ ಗಂಗಾಧರ್ ಬಡಿಗೇರ್, ಭುವನ್ ಬಳ್ಳಾರಿ, ಶರಣು ಗೋನ್ವಾರ್, ಮಧುಲತಾ ಗೌಡರ್, ಭವಾನಿ ಶಂಕರ್ ಸೇರಿದಂತೆ ಹಲವು ಕಾರ್ಯಕರ್ತರು ಭಾಗವಹಿಸಿದ್ದರು. ಇಸ್ರೇಲ್ ದಾಳಿಯನ್ನು ಒಪ್ಪೋದಿಲ್ಲ. ಇರಾನ್ ಅಧ್ಯಕ್ಷರನ್ನು ಹತ್ಯೆ ಮಾಡಿದ ಅಮೆರಿಕಗೆ ಹೇಳಿ ಧಿಕ್ಕಾರ. ಇರಾನ್ನ ಜನಸಾಮಾನ್ಯರನ್ನು ಮಾರಣ ಹೋಮ ಮಾಡುತ್ತಿರುವ ಅಮೆರಿಕ ಇಸ್ರೇಲ್ಗೆ ಹೇಳಿ ಧಿಕ್ಕಾರ. ಬೇಕು. ಶಾಂತಿ ಪ್ರಿಯ ಜನಗಳೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಏನು ಇತ್ತೀಚೆಗೆ ಇವತ್ತು ಯುದ್ಧ ಪಿಪಾಸು ಅಮೇರಿಕನ್ ಸಾಮ್ರಾಜ್ಯಶಾಹಿಗಳು ಏನು ಮಧ್ಯಪ್ರಾಚ್ಯದ ರಾಷ್ಟ್ರಗಳ ಮೇಲೆ ದಾಳಿ, ಅದರಲ್ಲಿ ಏನು ಇರಾನ್ ಮೇಲೆ ಇವತ್ತು ದಾಳಿ ಮಾಡಿ ಅಲ್ಲಿನ ಒಬ್ಬ ಮುಖಂಡನನ್ನು ಇವತ್ತು ಖಮೇನಿ ಅವನನ್ನು ಕೊಲೆಗೈದಿರ್ತಕ್ಕಂಥ ಈ ಒಂದು ಅಮೇರಿಕನ್ ಸಾಮ್ರಾಜ್ಯಶಾಹಿ ಯುದ್ಧ ಕೋರ ನೀತಿಯನ್ನು ನಾವು ಪ್ರತಿಭಟಿಸಿ ಇವತ್ತು ಅದನ್ನು ವಿರೋಧ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಲ್ಯಾಟಿನ್ ಅಮೇರಿಕಾ ದೇಶಗಳ ಮೇಲೆ ಇವತ್ತು ದಾಳಿ ಮಾಡ್ತೀವಿ, ವೆನಿಜುವೆಲಾ ಮೇಲೆ. ಅಲ್ಲಿ ಏನೋ ಮಾದಕ ವಸ್ತುಗಳಿದಾವಂತೇಳಿ ಅನ್ನೋ ಕಾರಣ, ಇನ್ನೊಂದು ಕಡೆ ಇವತ್ತು ಅಣ್ವಸ್ತ್ರಗಳಿದಾವಂತ ಅನ್ನೋ ಕಾರಣ, ಇಂಥ ಹಲವಾರು ಸುಳ್ಳು ವಿಷಯಗಳನ್ನು ಮುಂದಿಟ್ಟುಕೊಂಡು ಅಲ್ಲಿನ ಆ ದೇಶದ ನೈಸರ್ಗಿಕ ಸಂಪತ್ತನ್ನು ಲೂಟ್ ಮಾಡಲಿಕ್ಕೆ ಇವತ್ತು ಈ ಕೊಲೆಗಡುಕ ಯುದ್ಧ ಪಿಪಾಸು ಟ್ರಂಪ್ ಈ ಒಂದು ನೀತಿಯನ್ನು ಧಿಕ್ಕರಿಸಿ ನಾವು ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಲ್ಲಿ ಇವತ್ತು ಇರಾನದಲ್ಲಿ ನೂರಾರು ಕಂದಮ್ಮಗಳು ಸಾಯ್ತಾ ಇದ್ದಾರೆ. ಇಡೀ ಸಾರ್ವಜನಿಕರಿಗೆ ಕೂಡ ಈ ಯುದ್ಧದಿಂದ ಸಾವು ಬದುಕಿನ ಮಧ್ಯದಲ್ಲಿ ಭೀತಿಯಲ್ಲಿದ್ದಾರೆ ಅವರು. ಇವತ್ತು ಈ ಒಂದು ನೀತಿ ಏನಿದೆ ಅಲ್ಲಿ ಇವರಿಗೆ ಇನ್ಯಾವ ನೆಪಗಳು ಇಲ್ಲ. ಇಲ್ಲೇ ನೈಸರ್ಗಿಕ ಸಂಪತ್ತೇನಿದೆ, ಪೆಟ್ರೋಲಿಯಂ ಉತ್ಪನ್ನ ಏನಿದೆ, ಆ ಉತ್ಪನ್ನದ ಮೇಲೆ ತಮ್ಮ ಹಿಡಿತ ಸಾಧಿಸಬೇಕು ಅಂತೇಳಿ ಇವತ್ತು ಅಮೇರಿಕ ಮತ್ತು ಇಸ್ರೇಲ್ ಇವರಿಬ್ಬರು ಜಂಟಿಯಾಗಿ ಅಲ್ಲಿನ ನೈಸರ್ಗಿಕ ಸಂಪತ್ತನ್ನು ಲೂಟ್ ಮಾಡಲಿಕ್ಕೆ ಇಡೀ ದೇಶವನ್ನು ಇವತ್ತು ಯುದ್ಧದಿಂದ ಸರ್ವನಾಶ ಮಾಡಲಿಕ್ಕೆ ಹೊಂಟಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇಲ್ಲಿ ಭಾರತ ಏನಿದೆ ಇದು ಅತ್ಯಂತ ಸಾಮ್ರಾಜ್ಯಶಾಹಿ ವಿರೋಧಿ ನೀತಿಯನ್ನು ತಳೆದಿರ್ತಕ್ಕಂಥದ್ದು. ಆದರೆ ಪ್ರಧಾನಮಂತ್ರಿಯವರು ಇಸ್ರೇಲ್ನ ಪ್ರಧಾನಿ ನನ್ನ ಸಹೋದರ ಇದ್ದಂತೆ ಏನು ಹೇಳ್ತಾ ಇದ್ದಾರ, ಇದು ಅತ್ಯಂತ ಸರಿ ಹೋಗಲ್ಲ ಇದು. ಯಾಕಂದರೆ ಇಡೀ ಎಲ್ಲ ಸಂದರ್ಭದಲ್ಲಿ ಭಾರತ ಸಾಮ್ರಾಜ್ಯಶಾಹಿ ವಿರೋಧಿ ನಿಲುವನ್ನು ತಗೊಂಡಿದೆ. ನಾವು ಅದನ್ನು ಬೆಂಬಲಿಸ್ತೀವಿ. ಸಾಮ್ರಾಜ್ಯಶಾಹಿ ನೀತಿಗಳನ್ನ ವಿರೋಧ ಮಾಡ್ತಾ ಇಡೀ ಜಗತ್ತಿನ ದುಡಿಯೋ ಕಾರ್ಮಿಕ ವರ್ಗದ ಜನಗಳು ಇವತ್ತು ಒಂದಾಗಬೇಕು. ಈ ಯುದ್ಧ ಕೋರ ನೀತಿಯನ್ನು ಸೋಲಿಸಬೇಕು, ಸಾಮ್ರಾಜ್ಯವಾದವನ್ನು ಅಳಿಸಬೇಕು, ಸಮಾಜವಾದವನ್ನು ಉಳಿಸೋದು ಬೆಳೆಸೋ ದಿಕ್ಕಿನಲ್ಲಿ ನಮ್ಮ ಚಳವಳಿ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಲಕ್ಷ್ಮಣ್ ಜಡಗನ್ನವರ್, ಎಸ್ಯುಸಿಐ ಕಮ್ಯುನಿಸ್ಟ್.